ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಭಾಳ ಚೆನ್ನಾಗಿದೆ, ಭಾಳ ಆಶೀರ್ವಾದದಾಯಕವಾದದ್ದು, ನನಗೆ ಪ್ರಯೋಜನಕಾರಿಯಾದದ್ದು. ಅದೇನಂತ ಹೇಳಿದ್ರೆ ಅಪೊಸ್ತಲ ಕೃತ್ಯ ದ ಬುಕ್ ಆಫ್ ಆ್ಯಕ್ಟ್ಸ್ ಚಾಪ್ಟರ್ 26 26ನೇ ಅಧ್ಯಾಯ 15ರಿಂದ 31 ವಚನಗಳವರೆಗೆ ಇರುವಂಥ ಅಥವಾ 32 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ದ ಬುಕ್ ಆಫ್ ಆ್ಯಕ್ಟ್ಸ್ ಚಾಪ್ಟರ್ 26 ವರ್ಸಸ್ 15 to 32. 26ನೇ ಅಧ್ಯಾಯ 15ರಿಂದ 32 ವಚನಗಳಲ್ಲಿ ಭಕ್ತಿವಂತನ 12 ರಹಸ್ಯಗಳು ಅಥವಾ ಭಕ್ತಿಯ 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಗಾಡ್ಲಿನೆಸ್ ಅಥವಾ 12 ಸೀಕ್ರೆಟ್ಸ್ ಆಫ್ ಗಾಡ್ಲಿ ಪರ್ಸನ್. ಭಕ್ತಿವಂತ ವ್ಯಕ್ತಿಯ 12 ರಹಸ್ಯಗಳು ಒಂದೊಂದಾಗಿ ನಾವು ನೋಡ್ಕೊಳ್ಳೋಣ. ನಾವು ಮೊದಲನೇದಾಗಿ ಅಪೊಸ್ತಲ ಕೃತ್ಯ 26ನೇ ಅಧ್ಯಾಯದ 15ನೇ ವಚನ. ಆ್ಯಕ್ಟ್ಸ್ 26 ವರ್ಸ್ 15. ಅದೇನೆಂದರೆ, ಪೌಲನು ತಾನು ಯೇಸು ಸ್ವಾಮಿಯನ್ನು ಸಂಧಿಸಿದ ದಮಸ್ಕದ ರಸ್ತೆಯಲ್ಲಿ ಸಂಧಿಸಿದ ತಕ್ಷಣವೇ ಆತನು ಕೇಳಿದಂಥ ಒಂದು ಪ್ರಶ್ನೆ ಭಾಳ ಚೆನ್ನಾಗಿದೆ. ಅಪೊಸ್ತಲ ಕೃತ್ಯ 26:15. ಕರ್ತನೇ, ನೀನು ಯಾರು? ಕರ್ತನೇ. ಹಾಗಾದರೆ ಪೌಲನು ರಕ್ಷಣೆ ಹೊಂದಿದ ಪ್ರಥಮ ದಿನವೇ ಅವನ ಜೀವನದಲ್ಲಿ ಅಸ್ಥಿವಾರವಾದದ್ದು ಏನೆಂದರೆ ಕ್ರಿಸ್ತನ ಕರ್ತತ್ವ. ಇನ್ನು ಕ್ರಿಸ್ತನನ್ನು ಅವನು ವೈಯಕ್ತಿಕವಾಗಿ ತಿಳ್ಕೊಳ್ಳಲಿಲ್ಲ, ಆದರೂ ಕೂಡ ಆ ಕರ್ತತ್ವವನ್ನು ವ್ಯಕ್ತಪಡಿಸಿದನು. ಈ ಎಕ್ಸ್ಪ್ರೆಸ್ ದ ಲಾರ್ಡ್ಶಿಪ್ ಆಫ್ ಕ್ರೈಸ್ಟ್. ಆದರೆ ಆತನಿಗೆ ವೈಯಕ್ತಿಕವಾಗಿ ಗೊತ್ತಿಲ್ಲದ ಕಾರಣ ನೀನು ಯಾರು ಎಂಬುದಾಗಿ ಹೇಳ್ತಾನೆ ರೀ. ಹಾಗಾದರೆ ಆ ಭಕ್ತಿಯ ಅಥವಾ ಭಕ್ತಿವಂತ ವ್ಯಕ್ತಿಯ ಮೊದಲನೇ ರಹಸ್ಯ ಏನೆಂದರೆ ಕ್ರಿಸ್ತನ ಕರ್ತತ್ವ, ದ ಲಾರ್ಡ್ಶಿಪ್ ಆಫ್ ಕ್ರೈಸ್ಟ್. ಎರಡನೇದಾಗಿ ಭಕ್ತಿಯ ಎರಡನೇ ರಹಸ್ಯ, ದ ಸೆಕೆಂಡ್ ಸೀಕ್ರೆಟ್ ಆಫ್ ಗಾಡ್ಲಿನೆಸ್. ಅದೇನಂತ ಹೇಳಿದರೆ ಕ್ರಿಸ್ತನ ಪ್ರಕಟಣೆ, ದ ರೆವಲೇಷನ್ ಆಫ್ ಕ್ರೈಸ್ಟ್. ಅದೇ ಅಪೊಸ್ತಲ ಕೃತ್ಯ 26ನೇ ಅಧ್ಯಾಯದ 15ನೇ ವಚನದಲ್ಲಿ ಕರ್ತನೇ ನೀನು ಯಾರು ಅಂತ ಹೇಳಿದಾಗ ಯೇಸು ಸ್ವಾಮಿ ಅವನಿಗೆ, ನೀನು ಹಿಂಸೆ ಪಡಿಸುತ್ತಿರುವ ಯೇಸುವೇ ನಾನು. ವಾ, ನೀನು ಹಿಂಸೆ ಪಡಿಸ್ತಿರುವ ಯೇಸುವೇ ನಾನು. ಹಾಗಾದರೆ ಕ್ರಿಸ್ತನ ಪ್ರಕಟಣೆ, ದ ರೆವಲೇಷನ್ ಆಫ್ ಕ್ರೈಸ್ಟ್, Paul got it on the day of his salvation as a foundation. ಕ್ರಿಸ್ತನ ವಿಷಯವಾದ ಪ್ರಕಟಣೆ ರಕ್ಷಣೆ ಹೊಂದಿದ ಪ್ರಥಮ ದಿನದ ಅಸ್ಥಿವಾರವಾಗಿ ಪೌಲನಿಗೆ ಒದಗಿ ಬಂತು. ಇದು ಭಕ್ತಿವಂತ ವ್ಯಕ್ತಿಯ ಎರಡನೇ ರಹಸ್ಯ, ಸೆಕೆಂಡ್ ಸೀಕ್ರೆಟ್ ಆಫ್ ಗಾಡ್ಲಿ ಪರ್ಸನ್ ಆರ್ ಗಾಡ್ಲಿನೆಸ್. ಮೂರನೇದಾಗಿ ವಿಷನ್ ಆಫ್ ಕ್ರೈಸ್ಟ್, ಕ್ರಿಸ್ತನ ದರ್ಶನ, ಕ್ರಿಸ್ತನ ಪ್ರಕಟಣೆ. ತಾನು ಯಾರಂತ ಪ್ರಕಟಣೆ ಹೊಂದಿದ್ದು ಮಾತ್ರವಲ್ಲ, ಕ್ರಿಸ್ತನ ಒಂದು ದರ್ಶನವು ಅವನಿಗಾಯ್ತಂತೆ, ಬೆಳಕಾಗಿ ದರ್ಶನ. ಮತ್ತು ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಭಾಳ ಚೆನ್ನಾಗಿದೆ. 16ನೇ ವಚನದಲ್ಲಿ, ಅಪೊಸ್ತಲ ಕೃತ್ಯ 26:16ನೇ ವಚನದಲ್ಲಿ ಯೇಸು ಸ್ವಾಮಿ ಯಾಕೆ ಪೌಲನಿಗೆ ಕಾಣಿಸಿಕೊಂಡ್ರು ಅಂತ ಹೇಳ್ಬಿಟ್ಟು ಒಂದು ಕಾರಣ ಕೊಡ್ತಿದ್ದಾರೆ, ಕೆಲವು ಕಾರಣಗಳು ಕೊಡ್ತಿದ್ದಾರೆ. ಭಾಳ ಚೆನ್ನಾಗಿದೆ, ಅದನ್ನು ಓದ್ತೇನೆ, ಕೇಳಿಸ್ಕೊಳ್ಳಿ. ಆ್ಯಕ್ಟ್ಸ್ ಚಾಪ್ಟರ್ 26 and verse 16. ಅಪೊಸ್ತಲ ಕೃತ್ಯ 26:16. ಯೇಸು ಸ್ವಾಮಿ ಸೌಲನಿಗೆ ಹೇಳುವಂಥದ್ದು, ನೀನು ಎದ್ದು ನಿಂತುಕೋ, ನೀನು ಕಂಡಿದ್ದವುಗಳಿಗಾಗಿಯೂ ನಾನು ನಿನಗೆ ತೋರಿಸುವಂಥವುಗಳಿಗಾಗಿ
ನಿನ್ನನ್ನು ಸೇವಕನನ್ನಾಗಿ, ನಿನ್ನನ್ನು ಸಾಕ್ಷಿಯನ್ನಾಗಿಯೂ ನೇಮಿಸಲು ನಾನು ನಿನಗೆ ಕಾಣಿಸಿಕೊಂಡಿದ್ದೇನೆ. ವಾವ್! ಹೌದು, ಯಾವುದಕ್ಕಾಗಿ ಯೇಸು ಸ್ವಾಮಿ ಕಾಣಿಸಿಕೊಂಡ್ರು ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಆದ ಕಾರಣ ಕ್ರಿಸ್ತನ ದರ್ಶನವು, ದ ವಿಷನ್ ಆಫ್ ಕ್ರೈಸ್ಟ್ ಈಸ್ ಥರ್ಡ್ ಸೀಕ್ರೆಟ್ ಆಫ್ ಗಾಡ್ಲಿನೆಸ್. ಭಕ್ತಿಯ ಮೂರನೇ ಒಂದು ರಹಸ್ಯ ಕ್ರಿಸ್ತನ ದರ್ಶನ, ದ ವಿಷನ್ ಆಫ್ ಕ್ರೈಸ್ಟ್. ನಾಲ್ಕನೇದಾಗಿ, 3 ಆಯ್ತು, ಇನ್ನು 9 ಇದೆ. ನಾಲ್ಕನೇದಾಗಿ ಕಮಿಷನ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಕಳುಹಿಸಿ ಕೊಡುವಿಕೆ, ಕ್ರಿಸ್ತನ ಆದೇಶ ಅಂತ ಕೂಡ ಹೇಳ್ಬೋದು. ಯೇಸು ಸ್ವಾಮಿ ಪೌಲನ ಹತ್ರ ಮಾತನಾಡ್ತಾ ಇರುವಂಥ ವೇಳೆಯಲ್ಲಿ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ. ಅಪೊಸ್ತಲ ಕೃತ್ಯ 26ನೇ ಅಧ್ಯಾಯದ 18ನೇ ವಚನದ 2ನೇ ಭಾಗದಲ್ಲಿ, ನನ್ನಲ್ಲಿ ವಿಶ್ವಾಸವಿದ್ದು ಶುದ್ಧೀಕರಣ ಹೊಂದಿದವರ ಮಧ್ಯದಲ್ಲಿ ಹಕ್ಕು ಬಾಧ್ಯತೆಯನ್ನು ಪಡೆಯುವಂತೆ ಮಾಡಬೇಕೆಂದು ನಿನ್ನನ್ನು ಕಳುಹಿಸುತ್ತಿದ್ದೇನೆ. ಐ ಆಮ್ ಸೆಂಡಿಂಗ್ ಯು. ಹಕ್ಕು ಬಾಧ್ಯತೆಯನ್ನು ಪಡೆಯಬೇಕೆಂದು, ದೊಡ್ಡ ಕೆಲಸ ಇದು. ನಿನ್ನನ್ನು ಕಳುಹಿಸುತ್ತಿದ್ದೇನೆ. ನನ್ನನ್ನು ಯಾಕೆ ದೇವರು ಕಳುಹಿಸಿದ್ದಾನೆ? ಯೇಸು ಸ್ವಾಮಿ ನಮ್ಮನ್ನು ಯಾಕೆ ಕಳುಹಿಸಿದ್ದಾರೆ ಎಂಬ ಸ್ಪಷ್ಟತೆ, ಕ್ಲಾರಿಟಿ ನಮಗೂ ಅಗತ್ಯ. ಅದು ಇಲ್ಲ. ಆದರೆ ದೇವರನ್ನು ಕೇಳಿಕೊಳ್ಬೇಕು. ದೇವರೇ ಸ್ಪಷ್ಟತೆಯನ್ನು ನೀಡು. ನಮ್ಮ ಸೇವೆಯಲ್ಲಿ ಸ್ಪಷ್ಟತೆ, ನಮ್ಮ ದರ್ಶನದಲ್ಲಿ ಸ್ಪಷ್ಟತೆ, ಪ್ರಕಟಣೆಯಲ್ಲಿ ಸ್ಪಷ್ಟತೆ, ಕಳುಹಿಸುವಿಕೆಯಲ್ಲಿ ಕೂಡ ಸ್ಪಷ್ಟತೆ, ಕ್ಲಾರಿಟಿ ಇನ್ ಕಮಿಷನ್. 4 ಆಯಿತು, ಭಕ್ತಿಯ 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಗಾಡ್ಲಿನೆಸ್. ಅದರಲ್ಲಿ 4 ಮುಗೀತು. ಈಗ 5ನೇದು ವಿಧೇಯತೆ, ಒಬೀಡಿಯನ್ಸ್ ಟು ಕ್ರೈಸ್ಟ್. ಹೌದು, 19ನೇ ವಚನದಲ್ಲಿ ಪೌಲನು ಅಗ್ರಿಪ್ಪ ರಾಜನಿಗೆ ಹೇಳುವಂಥ ಒಂದು ಮಾತು ಹೀಗಿದೆ. ಆದ್ದರಿಂದ ಅಗ್ರಿಪ್ಪ ರಾಜರೇ, ಆಕ್ಟ್ಸ್ 26:19, ಅಪೊಸ್ತಲಕೃತ್ಯ 26:19ರಲ್ಲಿ, ಆದ್ದರಿಂದ ಅಗ್ರಿಪ್ಪ ರಾಜರೇ, ಈ ಪರಲೋಕದ ದರ್ಶನಕ್ಕೆ ನಾನು ಅವಿಧೇಯನಾಗಲಿಲ್ಲ. ಐ ವಾಸ್ ನಾಟ್ ಡಿಸೊಬಿಡಿಯಂಟ್ ಟು ದಿಸ್ ಹೆವನ್ಲಿ ವಿಷನ್. ಪರಲೋಕದ ದರ್ಶನ ಪೌಲನಿಗೆ ಆಯಿತು, ಅದಕ್ಕೆ ಅವನು ಅವಿಧೇಯನಾಗಲಿಲ್ಲ. ಹಿ ವಾಸ್ ನಾಟ್ ಡಿಸೊಬಿಡಿಯಂಟ್. ಹಾಗಾದರೆ ವಿಧೇಯತೆ ಭಕ್ತಿಯ 5ನೇ ರಹಸ್ಯ. ಎ ಗಾಡ್ಲಿ ಪರ್ಸನ್ ಇಸ್ ಅನ್ ಒಬೀಡಿಯಂಟ್ ಪರ್ಸನ್. 6ನೇದಾಗಿ, ಹಾಗೆ 20ನೇ ವಚನದಲ್ಲಿ ನಾವು ನೋಡುವಾಗ ಪೌಲನ ಒಂದು ಘೋಷಣೆ ಬಗ್ಗೆ ಮಾತಾಡ್ತಾನೆ. ದ ಪ್ರೊಕ್ಲಮೇಷನ್ ಆಫ್ ಪಾಲ್. ಏನಂತ? ಎಲ್ಲ ಕಡೆಗಳಲ್ಲಿದ್ದವರಿಗೆ, ಅಂದರೆ ಯೆಹೂದ್ಯರನ್ನು ಒಳಗೊಂಡು, ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪಕ್ಕೆ ಯೋಗ್ಯವಾದ ಕೃತ್ಯಗಳನ್ನು ನಡೆಸಬೇಕೆಂದು ನಾನು ಘೋಷಿಸಿದೆನು. ಪಶ್ಚಾತ್ತಾಪದ ಫಲಗಳನ್ನು ತರಬೇಕೆಂದು ಘೋಷಣೆ. ಇದು ನನಗೂ ಕೂಡ ನಮಗೂ ಕೂಡ, ಅಂದರೆ ಯೆರೂಸಲೇಮಿನಲ್ಲಿಯೂ ಯೂದಾಯದ ಎಲ್ಲ ಕಡೆಗಳಲ್ಲಿ ಇದ್ದವರಿಗೆ, ಆದರೆ ಯೆಹೂದ್ಯರಲ್ಲದವರಿಗೂ ಕೂಡ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ತಕ್ಕ ಕೃತ್ಯಗಳನ್ನು ನಡೆಸಬೇಕು ಎಂಬುದಾಗಿ ಘೋಷಿಸಿದೆನು.
ಹಾಗಾದರೆ ಭಕ್ತಿವಂತ ವ್ಯಕ್ತಿಯ 6ನೇ ರಹಸ್ಯ ಏನಂತ ಹೇಳಿದರೆ ಘೋಷಣೆ. ಕ್ರಿಸ್ತನಿಗಾಗಿ ಘೋಷಿಸುವಂಥದ್ದು, ಜನರನ್ನು ದೇವರ ಕಡೆಗೆ ನಡೆಸುವಂಥದ್ದು, ಸ್ಪೀಕಿಂಗ್ ಫಾರ್ ಕ್ರೈಸ್ಟ್. ಅದು ಕೂಡ ಭಕ್ತಿಯ 6ನೇ ರಹಸ್ಯ ಅಂತ ಹೇಳ್ತೀನಿ. 6 ಆಯಿತು, ಇನ್ನು 6 ಭಕ್ತಿಯ ರಹಸ್ಯಗಳಿದೆ, ಒಂದೊಂದಾಗಿ ನಾವು ನೋಡ್ಕೊಳ್ಳೋಣ. 7ನೇದಾಗಿ 22ನೇ ವಚನ, ಅಪೊಸ್ತಲಕೃತ್ಯ 26ನೇ ಅಧ್ಯಾಯದ 22ನೇ ವಚನದಲ್ಲಿ ದೇವರ ಸಹಾಯವನ್ನು ಪಡೆಯುವುದು. ಟೇಕಿಂಗ್ ದ ಹೆಲ್ಪ್ ಆಫ್ ಗಾಡ್. ಯಾಕಂದರೆ ಈ ದಿನದವರೆಗೂ ದೇವರಿಂದ ಸಹಾಯವನ್ನು ಪಡೆದ ನಾನು ಇಲ್ಲಿ ನಿಂತುಕೊಂಡು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಕೊಡ್ತಿದ್ದೇನೆ ಅಂತ ಹೇಳ್ತಾನೆ. ಅದು ಹಾಗಾದರೆ ದೇವರ ಸಹಾಯ, ಹೆಲ್ಪ್ ಆಫ್ ಗಾಡ್. ಓ ಗಾಡ್ ಹೆಲ್ಪ್, ಓ ದೇವರೇ ಸಹಾಯ ಮಾಡು. ಉದಾಹರಣೆ ಕೀರ್ತನೆ 12:1 ದೇವರ ಸಹಾಯವನ್ನು ಕೋರುವಂಥದ್ದು, ಬೇಡುವಂಥದ್ದು ಭಕ್ತಿಯ ರಹಸ್ಯ. ಸಮಯೋಚಿತವಾದ ಸಹಾಯವನ್ನು ದೇವರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಬ್ರಿಯ 4 ನಾವು ನೋಡ್ತೇವೆ. 1 ಕೊರಿಂಥ 10:13 ದೇವರು ನಂಬಿಕಸ್ಥರಾಗಿದ್ದರಿಂದ ನಮ್ಗೆ ಸಹಾಯ ಮಾಡ್ತಾರೆ. ಯೆಶಾಯ 65 ಬೇಡುವುದರೊಳಗೇ ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ಆದ ಕಾರಣ ಸಹಾಯ ಕೋರುವಂಥದ್ದು ಭಕ್ತಿಯ 7ನೇ ರಹಸ್ಯ, 7th ಸೀಕ್ರೆಟ್ ಆಫ್ ಗಾಡ್ಲಿನೆಸ್ ಆರ್ ಎ ಗಾಡ್ಲಿ ಪರ್ಸನ್. 8ನೇದಾಗಿ ಸೋಲಾ ಸ್ಕ್ರಿಪ್ಚರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೋಲಾ ಸ್ಕ್ರಿಪ್ಚರ ಅಂತ ಹೇಳಿದರೆ ವಾಕ್ಯ ಮಾತ್ರವೇ, ಶಾಸ್ತ್ರ ಮಾತ್ರವೇ. ಯಾಕೆ ಆ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ 22ನೇ ವಚನದಲ್ಲಿ 2ನೇ ಭಾಗ, ಅಪೊಸ್ತಲಕೃತ್ಯ 26-22ನೇ ವಚನದಲ್ಲಿ ಪೌಲನು ಹೇಳ್ತಾ ಇರುವಂಥ ಒಂದು ಮಾತು ಏನಂದರೆ, ಏನು ಸಂಭವಿಸುತ್ತದೆ ಎಂದು ಪ್ರವಾದಿಗಳು ಮೋಶೆಯು ಹೇಳಿದ್ದಕ್ಕಿಂತ ಹೆಚ್ಚಾಗಿ ನಾನು ಏನನ್ನೂ ಹೇಳಲಿಲ್ಲ. ಏನು ಸಂಭವಿಸುತ್ತದೆ ಎಂದು ಪ್ರವಾದಿಗಳು ಮೋಶೆಯು ಹೇಳಿದ್ದಕ್ಕಿಂತ ಹೆಚ್ಚಾಗಿ ನಾನು ಏನನ್ನೂ ಹೇಳಲಿಲ್ಲ, ಬೇರೆ ಏನು ಹೇಳಲಿಲ್ಲ. ನಾನು ಬೈಬಲ್ ಹೇಳಿದ್ದನ್ನೇ ನಾನು ಹೇಳ್ತಿದ್ದೀನಿ. ಸೋಲಾ ಸ್ಕ್ರಿಪ್ಚರ. ಮಾರ್ಟಿನ್ ಲೂಥರ್ ಅವರು ಘೋಷಿಸಿದ ಘೋಷಣೆ ವಾಕ್ಯ ಮಾತ್ರವೇ ಎಂಬುದಾಗಿ ಅಷ್ಟೇ ಹೇಳಿದೆ ಅಂತ ಹೇಳ್ತಾನೆ. ಮತ್ತು ಆ ರೀತಿಯಾಗಿ ಹೇಳಿಬಿಟ್ಟು 23ನೇ ವಚನದಲ್ಲಿ ಒಂದು ಮಾತು ಹೇಳ್ತಿದ್ದಾನೆ. ಕ್ರಿಸ್ತನು ಶ್ರಮೆ ಹೊಂದಿ ಸತ್ತವರೊಳಗಿಂದ ಎದ್ದು ಬರುವವರಲ್ಲಿ ಅವರೇ ಪ್ರಥಮರಾಗಿ ತಮ್ಮ ಜನರಿಗೂ ಯಹೂದ್ಯರಲ್ಲದವರಿಗೂ ಬೆಳಕನ್ನು ಪ್ರಕಟಿಸುವರೆಂದು ಪ್ರವಾದಿಗಳು ಮತ್ತು ಮೋಶೆ ಹೇಳಿದ್ದಾರೆ. ಅದೇ ನಾನು ಹೇಳಿದೆ ಎಂಬುದಾಗಿ. ಆ ರೀತಿಯಾಗಿ ಮಾತನಾಡ್ತಾ ಇದ್ದಾಗ ಪೌಲನು ಪ್ರತಿವಾದ ಮಾಡುತ್ತಿದ್ದಾಗಲೇ ಫೆಸ್ತನು ಮಧ್ಯೆ ಬಾಯಿ ಹಾಕಿ ಹೇಳ್ತಾನೆ, ಪೌಲನೇ, ನೀನು ಭ್ರಮೆಗೊಂಡಿದ್ದಿ. ನಿನ್ನ ಅಧಿಕ ಪಾಂಡಿತ್ಯ ನಿನ್ನನ್ನು ಹುಚ್ಚನನ್ನಾಗಿ ಮಾಡಿದೆ ಎಂದು ಗಟ್ಟಿಯಾಗಿ ರಾಜ್ಯಪಾಲನು ಕೂಗಿ ಹೇಳ್ತಾನೆ. ಅಗ್ರಿಪರಾಜನು ಮುಂದೆ ಕೂತಿದ್ದಾರೆ. ಬರ್ನಿಕೇಯು, ಸೈನ್ಯಾಧಿಕಾರಿಗಳು, ಪಟ್ಟಣದ ಗಣ್ಯ ವ್ಯಕ್ತಿಗಳು, ಇವರೆಲ್ಲ VIPs ಎಲ್ಲ ಕೂತ್ಕೊಂಡಿದ್ದಾಗ ರಾಜ್ಯಪಾಲನು ಆ ಸೆರೆಯವನಾದ ಖೈದಿಯಾದ ಪೌಲನಿಗೆ ಆ ಮಾತನ್ನು ಹೇಳಿದಾಗ, ಈಗ ಪೌಲನು ಕೊಟ್ಟಂಥ ಉತ್ತರ ಏನಿದೆ ಅಂತ ನಾವು ನೋಡ್ಕೊಳ್ಳೋಣ. ಅಪೊಸ್ತಲಕೃತ್ಯ 26ನೇ ಅಧ್ಯಾಯ 25ನೇ ವಚನದಲ್ಲಿ ಪೌಲನು, ಬಹು ಗೌರವವುಳ್ಳ ಫೆಸ್ತರೇ, ನಾನು ಹುಚ್ಚನಲ್ಲ, ನಾನು ಸತ್ಯವನ್ನೇ ಸ್ವಸ್ಥ ಬುದ್ಧಿಯಿಂದ ಮಾತನಾಡುತ್ತಿರುವೆನು. ಐ ಆಮ್ ಸ್ಪೀಕಿಂಗ್ ದ ಟ್ರುತ್ ಇನ್ ಎ ಕ್ಲಾರಿಟಿ ಆಫ್ ಮೈಂಡ್. ಆ ರೀತಿಯಾಗಿ ಹೇಳಿದ್ರಲ್ಲಿ
ನಾವೇನು ನೋಡ್ತೀವಿ, ಸತ್ಯವನ್ನೇ ಮಾತನಾಡುತ್ತಿರುವೆನು. ಹಾಗಾದರೆ ಆ ಭಕ್ತಿಯ 9ನೇ ರಹಸ್ಯ ಏನಂದರೆ ಸತ್ಯವನ್ನೇ ಮಾತನಾಡುವುದು. ಸ್ಪೀಕಿಂಗ್ ದ ಟ್ರೂತ್, ಅಫ್ಕೋರ್ಸ್ ಇನ್ ಲವ್. ಸತ್ಯವನ್ನೇ ಆಡುವಂಥದ್ದು ಭಕ್ತಿಯ 9ನೇ ರಹಸ್ಯ, ಭಕ್ತಿವಂತನ 9ನೇ ರಹಸ್ಯ. 10ನೇದಾಗಿ ಇದು ಚೆನ್ನಾಗಿದೆ. ಫೆಸ್ತನ ಹತ್ರ, ಅಂದರೆ ರಾಜ್ಯಪಾಲನಾದಂಥ ಫೆಸ್ತನ ಹತ್ರ ಪೌಲನು ಉತ್ತರ ಕೊಟ್ಬಿಟ್ಟು ಈಗ ಅಗ್ರಿಪ್ಪ ರಾಜನ ಕಡೆಗೆ ತಿರುಗಿಬಿಟ್ಟು ಒಂದು ಮಾತು ಹೇಳ್ತಾನೆ. ಅಪೊಸ್ತಲಕೃತ್ಯ 26:26. ಯಾಕೆಂದರೆ ರಾಜರಿಗೆ ಈ ಎಲ್ಲ ಸಂಗತಿಗಳು ಪರಿಚಯವಿದೆ. ನಾನು ಮಾತಾಡಿದ್ದೆಲ್ಲ ಪರಿಚಯವಿದೆ. ರಾಜರೊಂದಿಗೆ ಅಂದರೆ ಅಗ್ರಿಪ್ಪ ರಾಜರೊಂದಿಗೆ ನಾನು ಸಹ ಭರವಸೆಯಿಂದ ಮಾತನಾಡುತ್ತಿರುವೆನು. ಇವುಗಳಲ್ಲಿ ಯಾವುದೂ ರಾಜರ ಗಮನಕ್ಕೆ ಬಾರದೆ ಹೋಗಿಲ್ಲ ಎಂಬುದು ನನ್ನ ದೃಢ ನಂಬಿಕೆ. ಯಾಕಂದರೆ ಇದು ಮೂಲೆಯಲ್ಲಿ ನಡೆದ ಸಂಗತಿ ಅಲ್ಲ ಅಂತ 26ನೇ ವಚನದಲ್ಲಿ, ಅಪೊಸ್ತಲಕೃತ್ಯ 26:26 ಹೇಳ್ಬಿಟ್ಟು 27ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ. ಭಾಳ ಅದು ಆಶ್ಚರ್ಯವಾಗಿದೆ, ಒಂದು ಸ್ವಲ್ಪ ತಮಾಷೆಯಾಗಿದ್ದಂಗೂ ಅನಿಸ್ತದೆ. ಅಗ್ರಿಪ್ಪ ರಾಜರೇ, ನೀವು ಪ್ರವಾದಿಗಳನ್ನು ನಂಬುತ್ತೀರೋ? ರಾಜನು ಉತ್ತರ ಕೊಡೋಕೆ ಮುಂಚೆ ಪೌಲನೇ ಉತ್ತರ ರಾಜನ ಬದಲಾಗಿ ಕೊಟ್ಬಿಡ್ತಾನೆ. ಅಗ್ರಿಪ್ಪ ರಾಜರೇ, ನೀವು ಪ್ರವಾದಿಗಳನ್ನು ನಂಬುತ್ತೀರೋ? ನೀವು ನಂಬುತ್ತೀರೆಂದು ನಾನು ಬಲ್ಲೆ. ಹಾಗಾದರೆ ನಂಬಿಕೆ, ನನ್ನ ದೃಢ ನಂಬಿಕೆ ಅಂತ ಅಪೊಸ್ತಲಕೃತ್ಯ 26:26 ಮತ್ತು 26:27 ಹೇಳುವಾಗ ದೃಢ ನಂಬಿಕೆಯು ಭಕ್ತಿಯ 10ನೇ ರಹಸ್ಯ, 10th ಸೀಕ್ರೆಟ್ ಆಫ್ ಗಾಡ್ಲಿನೆಸ್. ಆಮೇಲೆ 28ನೇ ವಚನದಲ್ಲಿ ಅಗ್ರಿಪ್ಪ ರಾಜನಿಗೆ ಪ್ರತಿಕ್ರಿಯೆ, ಈ ಮಸ್ಟ್ ರೆಸ್ಪಾಂಡ್ ಕೊಡ್ತಾನ್ರಿ. ಅದೇನಂತ ಹೇಳಿದ್ರೆ, ಪೌಲನಿಗೆ ಅಲ್ಪ ಸಮಯದಲ್ಲಿಯೇ ನನ್ನನ್ನು ಕ್ರಿಸ್ತನ ಹಿಂಬಾಲಕನನ್ನಾಗಿ ಮಾಡಲು ಒಡಂಬಡಿಸ್ತೀಯಾ? ಯು ಆಲ್ಮೋಸ್ಟ್ ಮೇಡ್ ಮೀ ಎ ಫಾಲೋವರ್ ಆಫ್ ಕ್ರೈಸ್ಟ್ ಅಂತ ಹೇಳಿದಾಗ ಕೂಡಲೇ 29ನೇ ವಚನದಲ್ಲಿ ಪೌಲನು ಒಂದು ಮಾತು ಹೇಳ್ತಾನೆ, ಭಾಳ ಚೆನ್ನಾಗಿದೆ. ಆಕ್ಟ್ಸ್ ಚಾಪ್ಟರ್ 26:20. ನನ್ನ ಅಪೊಸ್ತಲಕೃತ್ಯ 26:29ನೇ ವಚನ, ಅಲ್ಪ ಕಾಲದಲ್ಲಾಗಲಿ ದೀರ್ಘಕಾಲದಲ್ಲಾಗಲಿ ನೀವು ಅಷ್ಟೇ ಅಲ್ಲ, ಅಂದರೆ ರಾಜನಷ್ಟೇ ಅಲ್ಲ, ನನ್ನ ಮಾತುಗಳನ್ನು ಇಲ್ಲಿ ಆಲಿಸುತ್ತಿರುವ ಪ್ರತಿಯೊಬ್ಬೊಬ್ಬರು ಈ ಬೇಡಿಗಳನ್ನು ಹೊರತು ನನ್ನಂತೆಯೇ ಆಗಬೇಕೆಂದು ದೇವರನ್ನು ಪ್ರಾರ್ಥಿಸ್ತೇನೆ. ದೇವರನ್ನು ಪ್ರಾರ್ಥಿಸ್ತೇನೆ. ಪ್ರಾರ್ಥನೆ ಭಕ್ತಿಯ 11ನೇ ರಹಸ್ಯ. 11th secret of godliness or a godly person is prayer. ಯಾಕಂತ ಹೇಳಿದ್ರೆ, ಕೆಲವು ದಿನಗಳಾದ ಮೇಲೆ ಹತ್ರ 2 ವರ್ಷಗಳು ಪೌಲನನ್ನು ಅಲ್ಲೇ ಇಟ್ಟಿದ್ರು ಸೆರೆಮನಿಯಲ್ಲಿ. ಅಂದರೆ ರಾಜ್ಯಪಾಲನ ಅಥವಾ ಹೆರೋದನ ಅರಮನೆಯ ಕಾವಲು. ಪೌಲನ ಪ್ರಾರ್ಥನೆ ಆಮೇಲೆ ನೋಡುವಾಗ ರಾಜನು ಎದ್ದು ಬಿಡ್ತಾನೆ, ಅಗ್ರಿಪ್ಪ ರಾಜ ಎದ್ದು ಬಿಡ್ತಾನೆ. ಅವನೊಂದಿಗೆ ರಾಜ್ಯಪಾಲನು ಬೆರ್ನಿಕೆ ಅವರೊಂದಿಗೆ ಕುಳಿತಿದ್ದಂಥ VIPs ಎಲ್ಲರೂ ಎದ್ದುಬಿಟ್ಟು ಅಲ್ಲಿಂದ ಹೊರಗೆ ಬಂದು ಒಬ್ಬರೊಂದಿಗೊಬ್ಬರು ಮಾತಾಡ್ತಾ ಇದ್ದಾರೆ. ಅಪೊಸ್ತಲಕೃತ್ಯ 26:31 ಏನಂತ ಮಾತಾಡ್ತಾ ಇದ್ದಾರೆ? ಡಾಕ್ಟ್ರು ಲೂಕ್ ಅದನ್ನು ವರದಿ ಮಾಡ್ತಾರೆ. ನೋಡೋಣ ಬನ್ನಿರಿ ಏನು ಮಾತಾಡ್ತಿದ್ದಾರಂತ. ಮರಣದಂಡನೆಗಾಗಲಿ ಸೆರೆಮನೆಯ ವಾಸಕ್ಕಾಗಲಿ ಯೋಗ್ಯವಾದ ಏನನ್ನೂ ಈ ಮನುಷ್ಯನು ಮಾಡಿಲ್ಲ. ಹಾಗಾದರೆ ಸಾಕ್ಷಿ ಇತ್ತು, ಏನು ತಪ್ಪು ಮಾಡಲಿಲ್ಲ ಅನ್ನುವಂಥ ಸಾಕ್ಷಿ ಪೌಲನಿಗಿತ್ತು. ಆ ಸಾಕ್ಷಿ ಭಕ್ತಿಯ
ಜೀವನದ 12ನೇ ರಹಸ್ಯ. ಅಪೊಸ್ತಲರ ಕೃತ್ಯ 26ನೇ ಅಧ್ಯಾಯ 15ರಿಂದ 32 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಭಕ್ತಿಯ ಜೀವನದ 12 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.